ಬಾಯ್ಸ್ ನಮಸ್ಕಾರ, ವೆಲ್ಕಮ್ ಟು ಅನದರ್ ವಿಡಿಯೋ. ನಾವು ಗೋವಾದಲ್ಲಿದ್ದೀವಿ ಟು ಎಕ್ಸ್ಪೀರಿಯನ್ಸ್ ದ ನ್ಯೂ ಮಾಡೆಲ್ X440T ಅಂತ. ಇದು ಜಸ್ಟ್ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ಸುಮಾರು ಚೇಂಜಸ್ ಇದೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ 72 ಚೇಂಜಸ್ ಇದೆ. ಅಲಾಂಗ್ ವಿತ್ ದಟ್ ನಿಮಗೆ ಹೊಸದು ಕೆಲವು ಫೀಚರ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಎಲ್ಲದನ್ನು ಡೀಟೇಲ್ ಆಗಿ ನೋಡೋಣ ನಾವು. ಮೇಯ್ನ್ ಏನಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಇವಾಗ 4 ಕಲರ್ ಆಪ್ಷನ್ಸ್ ಬಿಟ್ಟಿದ್ದಾರೆ. ರೆಡ್ಡು, ವೈಟು, ಬ್ಲೂ ಹಾಗೆಯೇ ಬ್ಲ್ಯಾಕು. ರೆಡ್ಡು ಮತ್ತು ವೈಟು ನನ್ನ ಪರ್ಸ್ನಲ್ ಫೇವ್ರೇಟು. ಒಂದಕ್ಕಿಂತ ಒಂದು ಕಲರ್ಸು ಸಕ್ಕತ್ತಾಗಿದೆ. ಸೊ ಪ್ರೀವಿಯಸ್ ಜೆನ್ನು ನೀವು ನೋಡಿದ್ರಿ, ಪ್ರೀವಿಯಸ್ ಅಂತಂದರೆ ಬೇರೆದು ಮಾಡೆಲ್ ಇತ್ತಲ್ಲ ಹಿಂದೆದು, ಆ ಮಾಡೆಲ್ಸಲ್ಲಿ ನೀವು ನೋಡಿದ್ರಿ ಸುಮಾರು ಚೇಂಜಸ್ ಇದೆ ಅದರಿಂದ ಇದಕ್ಕೆ. ಸೊ ಬೇಸಿಕಲಿ ಕೆಲವುದು ನನಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಈ ಗಾಡಿ ನೀವು ನೋಡ್ತಾ ಇದ್ರಿ ಇವಾಗ ಇನ್ನೂ ಪ್ರೀಮಿಯಮ್ ಆಗಿ ಅನಿಸುತ್ತೆ. ನಿಮಗೆ ಫ್ರಂಟ್ ಎಲ್ಲ ಏನು ಚೇಂಜಸ್ ಇಲ್ಲ, ಸೇಮ್ LED ಹೆಡ್ಲೈಟ್ಸು ಎಲ್ಲದು ಸೇಮ್ ಕ್ಯಾರಿ ಆಗುತ್ತೆ, ಬಿಕಾಸ್ ದಟ್ ವಾಸ್ ಆಲ್ರೆಡಿ ನೈಸ್. ಬಟ್ ಏನು ಚೇಂಜಸ್ ಮಾಡಿದ್ದಾರೆ ಕೆಲವುದು ನೋಡೋಣ ನಾವು. ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ ನಿಮಗೆ ಇವಾಗ ಬಾರ್ ಆ್ಯಂಡ್ ಮಿರರ್ಸ್ ಕೊಡ್ತಾ ಇದ್ದಾರೆ. ಸೊ ಈ ಬಾರ್ ಆ್ಯಂಡ್ ಮಿರರ್ಸು ಫಸ್ಟ್ ಆಕ್ಸೆಸರಿ ಆಗಿ ಸಿಗೋದು. ಇವಾಗ ನಿಮಗೆ ಗಾಡಿ ತೊಗೋಬೇಕಿದ್ರೆ ಇದರಲ್ಲಿ ಕೊಡ್ತಾರೆ ಈ ವೇರಿಯಂಟಲ್ಲಿ. ಸೊ ಇದು ನಿಮಗೆ ನೋಡಬೇಕಿದ್ರೆ ಇನ್ನೂ ಪ್ರೀಮಿಯಮ್ ಆಗಿ ಸಖತ್ತಾಗಿ ಫೀಲ್ ಸಿಗುತ್ತೆ. ಇನ್ನು ನಿಮಗೆ ಮುಂದೆ ಫ್ರೇಮ್ ಏನಿರಲ್ಲ ಅದು ಸೇಮ್ ಇದೆ ಫ್ರೇಮು, ಬಟ್ ಹಿಂದೆ ನಿಮಗೆ ಸಬ್ ಫ್ರೇಮು ಚೇಂಜ್ ಆಗಿದೆ. ಆಮೇಲೆ ಈ ಟೈಲ್ ಯೂನಿಟ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಸೊ ಇವಾಗ ನಿಮಗೆ ಇದು ನೋಡಿ, ಈ ಫೆಂಡರು ಪ್ಲಾಸ್ಟಿಕ್ ಬರುತ್ತೆ, ಇದು ಪ್ಲಾಸ್ಟಿಕ್ ಬರುತ್ತೆ. ಬಟ್ ಇದು ಓವರಾಲು ನಿಮಗೆ ನೋಡಬೇಕಿದ್ರೆ ಇವಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಹಿಂದೆ ನಿಮಗೆ ಇಲ್ಲಿ ರೇರ್ದು ಟೈರ್ ಹಗ್ಗರ್ ಆ್ಯಡ್ ಮಾಡಿದ್ದಾರೆ. ಸೊ ಇವೆಲ್ಲ ಚೇಂಜಸ್ಸು. ಎಕ್ಸಾಸ್ಟ್ ನೋಡ್ತಾ ಇದ್ದೀರಾ ನೀವು, ಎಕ್ಸಾಸ್ಟು ಸೇಮ್ ಇದ್ರು ನಿಮಗೆ ಇದ್ರ ಮೇಲೆ ಇವಾಗ ಹೀಟ್ ಶೀಲ್ಡ್ ಹಾಕಿದ್ದಾರೆ. ಹಾಗೆಯೇ ಹಿಂದೆ ಇದೆ ಎಂಡ್ ಕ್ಯಾನ್ ಹತ್ರ ಈ ಪಾರ್ಟನ್ನು ಚೇಂಜ್ ಮಾಡಿದ್ದಾರೆ. ಸೊ ಇದು ನೋಡಬೇಕಿದ್ರೆ ನಿಮಗೆ ಇವಾಗ ಇನ್ನೂ ಪ್ರೀಮಿಯಮ್ ಆಗಿ ಚೆನ್ನಾಗಿ ಅನಿಸುತ್ತೆ. ಜೊತೆಗೆ ಈ ಟ್ಯಾಂಕ್ ಮೇಲೆ ನೀವು ಸ್ಟಿಕರಿಂಗ್ ಏನು ನೋಡ್ತಿದ್ದೀರಲ್ಲ ಇದು ಕೂಡ ಚೇಂಜ್ ಆಗಿದೆ. ಈ ಥರ ಮೈನರ್ ಚೇಂಜಸ್ಸು ತುಂಬಾ ಮಾಡಿದ್ದಾರೆ. ಇದ್ರ ಜೊತೆಗೆ ಹೊಸದಾಗಿ ಏನು ಆ್ಯಡ್ ಮಾಡಿದ್ದಾರೆ ಅಂತ ಕೇಳಿದ್ರೆ ನೀವು ಇವಾಗ ಇದಕ್ಕೆ ಎಲೆಕ್ಟ್ರಾನಿಕ್ ಏಡ್ಸ್ನ ಆ್ಯಡ್ ಮಾಡಿದ್ದಾರೆ. ಸೊ ವಿತ್ ದಟ್ ನಿಮಗೆ ಏನಂತ ಹೇಳಿದ್ರೆ ಇವಾಗ ರೈಡ್ ಬೈ ವೈರ್ ಮಾಡಿದಾರಲ್ಲ, ರೈಡ್ ಬೈ ವೈರ್ ಮಾಡಿರೋದ್ರಿಂದ ನಿಮಗೆ ಮುಂಚೆ ಇಲ್ಲೊಂದು ಕೇಬಲ್ ಹಿಂಗೆ ಆಚೆ ಬರೋದು ಅದು ತುಂಬ ಬ್ಯಾಡಾಗಿ ಕಾಣ್ತಾ ಇತ್ತು ನಿಮಗೆ ನೋಡಬೇಕಿದ್ರೆ. ಇವಾಗ ಇದು ಇನ್ನೂ ಕೂಲಾಗಿ ಕ್ಲೀನಾಗಿ ಕಾಣುತ್ತೆ. ಸೊ ಈ ರೈಡ್ ಬೈ ವೈರ್ ಆ್ಯಡ್ ಮಾಡಿರೋದ್ರಿಂದ ನಿಮಗೆ ರೈಡಿಂಗ್ ಮೋಡ್ಸ್ ಕೂಡ ಬಂದಿದೆ, ರೋಡ್ ಮತ್ತು ರೈನ್ ಅಂತ ಹೇಳ್ಬಿಟ್ಟು. ಸೊ ಇದ್ರದ್ದು ಪವರ್ ಡೆಲಿವರಿಯಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಹಾಗೆ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಆ್ಯಡ್ ಆಗಿದೆ. ಇದ್ರ ಜೊತೆಗೆ ನಿಮಗೆ ಸ್ವಿಚಬಲ್ ABS, ಹಿಂದೆದು ABSನ ನೀವು ಟರ್ನ್ ಆಫ್ ಮಾಡ್ಕೊಬೋದು. ಹಾಗೆಯೇ ಪ್ಯಾನಿಕ್ ಬ್ರೇಕಿಂಗ್ ಅಂತ, ನೀವೇನಾರು ಯಾವಾಗಾರ ಸಡನ್ನಾಗಿ ಬ್ರೇಕ್ ಮಾಡಿದಾಗ ಈ ಬ್ಲಿಂಕರ್ಸ್ ನಿಮಗೆ ಆನ್ ಆಗುತ್ತೆ. ಸೊ ಈ ಥರ ಒಂದು ಸುಮಾರು ಫೀಚರ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಬೇಸ್ ವೇರಿಯಂಟ್ ಒಂದು ಬರೋದು ಮುಂಚೆ ಡೆನಿಮ್ ಅಂತ, ಇವಾಗ ಅದು ಡಿಸ್ಕಂಟಿನ್ಯೂ ಆಯಿತು. ಇವಾಗ ನಿಮಗೆ ವಿವಿಡು ಎಸ್ಸು ಹಾಗೆಯೇ X440T ಅಂತೇಳಿ ಈ 3 ಮಾಡೆಲ್ ಬರುತ್ತೆ. ಸೊ ಈ ಎಲ್ಲ ಫೀಚರ್ಸ್ ಬೇಕಂತ ಹೇಳಿದ್ರೆ ನೀವು ಈ ಗಾಡಿಗೆ ಹೋಗಬೇಕು. ವಾವ್, ವಾಟ್ ಎ ಬ್ಯೂಟಿಫುಲ್ ಸನ್ರೈಸ್ ಡ್ಯೂಡ್, ಸಾಕಾಗಿದೆ ಗುರು. So boys, we are in Goa riding the Harley Davidson X440T. ಈ ಥರ ಅರ್ಲಿ ಮಾರ್ನಿಂಗ್ ವೆದರಲ್ಲಿ ಈ ಥರ ಸನ್ರೈಸ್ ನೋಡಿಕೊಂಡು ಓಡಿಸೋದಕ್ಕೆ ಸಾಕಾಗಿದೆ. ಅದರಲ್ಲೂ ಇದಂತೂ ಒಳ್ಳೆ ಇನ್ನೂ ಪ್ರೀಮಿಯಮ್ ಫೀಲ್ ಕೊಡ್ತಾ ಇದೆ. ಸೀರಿಯಸ್ಲಿ ಹೇಳ್ತೀನಿ, ಈ ವೇರಿಯಂಟ್ ಈ ಮಾಡೆಲ್ ಏನಿದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಈ ರೋಡ್ಸಲ್ಲಿ ನಮಗೆ ಓಡಿಸೋದಕ್ಕೆ ಎಷ್ಟು ಚಾನ್ಸ್ ಸಿಗುತ್ತೆ ಅದ್ರ ಮೇಲೆ ನನ್ನ ರಿವ್ಯೂ ಡಿಪೆಂಡ್ ಆಗುತ್ತೆ. ಕೆಲವು ಸ್ಪೆಸಿಫಿಕೇಷನ್ಸ್ ನೋಡೋಣ. ನಿಮಗೆ ಪ್ರೀವಿಯಸ್ ಜೆಂದು ಯಾವುದಿತ್ತು ಪ್ರೀವಿಯಸ್ ಮಾಡೆಲು ಅದರಲ್ಲಿ ಏನಿದೆ ಸೇಮ್ ಸ್ಪೆಸಿಫಿಕೇಷನ್ಸ್ ಕ್ಯಾರಿ ಆಗುತ್ತೆ. ಅಂದರೆ ಇಂಜಿನ್ ಸ್ಪೆಕ್ಸು ಇದು 440cc ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ ಇಂಜಿನ್ ಬರೋದು. ನಿಮಗೆ 38 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ, ಅರೌಂಡ್ 4000 RPM. ಹಾಗೆಯೇ 27 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರಲ್ಲಿ ಮೇಯ್ನು ನಿಮಗೆ ಟಾರ್ಕ್ ಪವರ್ ಜಾಸ್ತಿ ಬರುತ್ತೆ ಹಾರ್ಸ್ ಪವರ್ಗಿಂತ. ಸೊ ನಿಮಗೆ ಇನಿಷಿಯಲ್ ಪಂಚು ಒಳ್ಳೆ ಫೀಲ್ ಕೊಡುತ್ತೆ ಮೋರ್ ದ್ಯಾನ್ ಟಾಪ್ ಸ್ಪೀಡು. ದಟ್ ಈಸ್ ದ ಮೇಯ್ನ್ ಡಿಫ್ರೆನ್ಸ್ ಈ ಥರ ನಿಮಗೆ ರೋಸ್ಟರ್ಸಲ್ಲಿ. ಸೊ ಇದರಲ್ಲಿ ಡಿಸ್ಪ್ಲೇ ಇದೆ ಅಲ್ಲ, ಡಿಸ್ಪ್ಲೇ ನಿಮಗೆ ಆಟೋಮೆಟಿಕ್ಕು, ಡಾರ್ಕು ಲೈಟು ಆಟೋಮೆಟಿಕ್ ಇಟ್ಕೊಬೋದು, ಇಲ್ಲ ಡಾರ್ಕ್ ಬೇಕಂದರೆ ಡಾರ್ಕೇ ಇಟ್ಕೊಬೋದು, ಲೈಟ್ ಬೇಕಂದರೆ ಲೈಟೇ ಇಟ್ಕೊಬೋದು. ನಾನು ಆಟೋ ಇಟ್ಟಿದ್ದೀನಿ. ಫಸ್ಟ್ ಇದ್ದಿದ್ದು ಗಾಡಿದು ಇದ್ರದ್ದು ಡಿಸ್ಪ್ಲೇಯಲ್ಲಿ ನಿಮ್ಗೇನು ಡಿಫ್ರೆನ್ಸ್ ಇಲ್ಲ. ಇನ್ನೂ ಚೂರು ಡಿಸ್ಪ್ಲೇ ದೊಡ್ಡದಾಗಿರ್ಬೋದಿತ್ತು ಅಂತ ಹೇಳಿ ಅನಿಸುತ್ತೆ. ಬಟ್ ಏನಂತ ಹೇಳಿದ್ರೆ ಆ ಸ್ಟೈಲ್ ಕ್ಯಾರಿ ಮಾಡಬೇಕಲ್ಲ ರೌಂಡ್ ಡಿಸ್ಪ್ಲೇಯಲ್ಲಿ, ಅದನ್ನು ಮಾಡಿದ್ದಾರೆ. ಬಟ್ ಇಲ್ಲಿ ಸುಮಾರು ಜಾಗ ಅದು ಡೆಡ್ ಇದೆ ಅನಿಸುತ್ತೆ ನಿಮ್ಗೆ. ಇಲ್ಲಿ ನೋಡಿ ಇಷ್ಟಾಗಲ್ಲ. ಆ್ಯಕ್ಚುಲಿ ನಿಮಗೆ ಇನ್ನೂ ದೊಡ್ಡದಾಗಿದ್ದರೆ ಚೆನ್ನಾಗಿರೋದು. ಫ್ಯೂಯಲ್ಲು, ಟೈಮು, RPM, ಸ್ಪೀಡು, ಓಡೋಮೀಟರು, ಟ್ರಿಪ್ಪು, ರೇಂಜ್ ಎಷ್ಟಿದೆ ಇವೆಲ್ಲದೂ ನಿಮಗೆ ಡಿಸ್ಪ್ಲೇಯಲ್ಲಿ ಡೀಟೇಲ್ಸ್ ತೋರಿಸುತ್ತೆ. ಕ್ಲಚ್ಚು ಲೈಟಾಗಿ ಫೀಲ್ ಆಗ್ತಾಯಿದೆ, ಕ್ಲಚ್ ಹೆವಿ ಅನ್ನಿಸ್ತಾ ಇಲ್ಲ ನೋಡಿ. ಇವಾಗ ನಿಮಗೆ ಡಾರ್ಕ್ ಮೋಡಿಂದ ಡೇ ಟೈಮ್ ಮೋಡಿಗೆ ಬಂದಿದೆ. ಪ್ರಾಪರ್ ಹೈವೇ ಸಿಕ್ತು. ಸೊ ಯು ಕ್ಯಾನ್ ಕ್ರೂಸ್ ಆ್ಯಂಡ್ ನೋ ಗಾಡಿ ಯಾವ ಸ್ಪೀಡ್ಸ್ ಮಾಡುತ್ತೆ ಅಂತ. ರಿಯಲಿ ಗುಡ್, ನೈಸ್. ಇಷ್ಟು ಹೈವೇ ಸಿಕ್ಕಿದ್ರೆ ಒಂದು ಐಡಿಯಾ ಸಿಗುತ್ತೆ ಗಾಡಿ ಅಂತ ಏನು ಮಾಡುತ್ತೆ ಅಂತ. ಈ ಸ್ಪೀಡ್ಸಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ತಾ ಇದ್ದೀವಿ, ನಾವೇನು ಎಫರ್ಟ್ ಆಗ್ತಾ ಇಲ್ಲ.
ಆರಾಮಾಗಿ ನೆಮ್ಮದಿಗೆ ಕ್ರೂಸ್ ಮಾಡ್ತಾ ಇದೆ. ರೋಡು ಅಷ್ಟೊಂದು ಚೆನ್ನಾಗಿಲ್ಲ, ಅಂದರೆ ಸ್ಮೂತ್ ಆಗಿಲ್ಲ ನಿಮಗೆ ಟಾರ್ಮ್ಯಾಕು. ಬಟ್ ಸಿಮೆಂಟ್ ಎಲ್ಲ ಇದ್ರೂ ರೋಡಲ್ಲಿ ಗಾಡಿ ಆರಾಮಾಗಿ ಹೋಗ್ತಾ ಇದೆ. ಗೇರ್ ಡೌನ್ ಮಾಡಿದ್ರೆ ನಿಮಗೆ ಒಳ್ಳೆ ಪವರ್ ಫೀಲು ಸಿಗುತ್ತೆ. ನಾವು ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿ ಇವಾಗ ಎಳೆಯೋಣ. ನೋಡೋಣ ಏನು ಸ್ಪೀಡ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಐ ಥಿಂಕ್ ಪ್ರೀವಿಯಸ್ ಜನಲ್ಲಿ ನಾವು 153 ಏನೋ ಸ್ಪೀಡ್ಸ್ ಮಾಡಿದ್ವಿ, ಟಾಪ್ ಸ್ಪೀಡು. ಸೊ ಆ ಸ್ಪೀಡ್ಸ್ ಆರಾಮಾಗಿ ಮಾಡುತ್ತೆ ಇದು ನಿಮಗೆ. ಸೊ ಸ್ಪೀಡ್ ಏನು ತೊಂದರೆ ಇರೋದಿಲ್ಲ. ಮೇಯ್ನ್ ಏನಂತ ಹೇಳಿದ್ರೆ ನಿಮಗೆ 120 130 ನಿಮಗೆ ಸ್ವೀಟ್ ಸ್ಪಾಟು. 120 ಅರೌಂಡು ನಿಮಗೆ ಆರಾಮಾಗಿ ಕಂಫರ್ಟಬಲ್ ಆಗಿ ಕ್ರೂಸ್ ಮಾಡ್ಬೋದು. ಬಟ್ ದ್ಯಾನ್ ಯು ಹ್ಯಾವ್ ಟು ಪುಟ್ ಸಮ್ ಎಫರ್ಟ್ ನಿಮ್ಗೆ ಇನ್ನೂ ಒಳ್ಳೆ ಸ್ಪೀಡ್ಸ್ ಮಾಡಬೇಕಂದ್ರೆ. ಇನ್ನೊಂದು ಏನು ತುಂಬ ಚೆನ್ನಾಗಿ ಅನ್ಸೋದಂದರೆ ಪ್ರೀವಿಯಸ್ ಜನಲ್ಲಿ ನಿಮಗೆ ವಯರ್ ಹಿಂಗೆ ಹೋಗಿತ್ತು ಗುರು, ಹಿಂಗೆ ಅಸಹ್ಯವಾಗಿ ಕಾಣ್ತಾ ಇತ್ತು, ಆಕ್ವರ್ಡ್ ಆಗಿತ್ತು. ಬಟ್ ಇವಾಗ ಕ್ಲೀನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನೀವು ಪಿಕಪ್ ನೋಡಿ, ಒಂದ್ಸಲ ತೋರಿಸ್ತೀನಿ. ಸೊ ಈ ಹೈ RPM ನಿಮಗೆ 7,000 RPM ಹತ್ರ ಬರ್ತಿರಲ್ಲ, ಆವಾಗ ಸ್ವಲ್ಪ ವೈಬ್ರೇಷನ್ಸ್ ಫೀಲ್ ಆಗುತ್ತೆ. ಈಗ ಥರ್ಡ್ ಗೇರಲ್ಲಿ ಫುಲ್ ಪುಷ್ ಮಾಡ್ತಾ ಇದ್ದೀನಲ್ಲ, ಈಗ ಲೈಟಾಗಿ ವೈಬ್ರೇಷನ್ನು ಆ ಹೈ RPM ಅಲ್ಲಿ ಫೀಲ್ ಆಗುತ್ತೆ. ಬಟ್ ನೀವು ಹೈಯರ್ ಗೇರ್ಸ್ಗೆ ಹೋದಂಗೆ ನಿಮಗೆ ವೈಬ್ರೇಷನ್ಸು ಅಗೇನ್ ರೆಡ್ಯೂಸ್ ಆಗುತ್ತೆ. ಸೊ ಇವೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಈ ಥರ ಕರ್ವ್ಸಲ್ಲೆಲ್ಲ ಪೀಸಾಗಿ ಹೋಗುತ್ತೆ. ಬಟ್ ನೀವು ತುಂಬ ಹಾರ್ಡಾಗಿ ಪುಷ್ ಮಾಡ್ತೀರಾ ಇಂಥ ಕಡೆ ಅಂತ ಹೇಳಿದ್ರೆ ನಮಗೆ ಜಾಸ್ತಿ ಟೈಮ್ ಓಡ್ಸೋಕ್ಕೆ ಸಿಕ್ಕಿದ್ರೆ ಗಾಡಿ ಓಡಿಸ್ತಾ ಗೊತ್ತಾಗುತ್ತೆ. ಆ ಹಾರ್ಲೆ ಡೇವಿಡ್ಸನ್ ಓಡಿಸುವಾಗ ಒಂದು ಫೀಲ್ ಏನು ಸಿಗುತ್ತೆ ನಾರ್ಮಲಿ, ಆ ಥರ ಒಂದು ಫೀಲ್ ಸಿಗ್ತಾ ಇದೆ. ಈ ಒಂದು ಇಟ್ಸ್ ಅ ಸಿಂಗಲ್ ಸಿಲಿಂಡರ್. ನಿಮಗೆ ಜೆನ್ಯೂನ್ಲಿ ಅದು ಓಡಿಸುವಾಗ ಏನೋ ಒಂಥರ ಆ ಸೌಂಡೇ ಇರ್ಬೋದು, ಇದೇ ಇರ್ಬೋದು, ಚೆನ್ನಾಗಿ ಅನ್ನಿಸ್ತಾ ಇದೆ. ವೈಬ್ರೇಷನ್ಸ್ ಮಿರರ್ ಎಲ್ಲ ನಿಮಗೆ ವೈಬ್ರೇಷನ್ಸಲ್ಲಿ ಒಂದು ಪಾಯಿಂಟು ನೀವು ಹೈ RPMಗೆ ಹೋದಾಗ ಫುಲ್ಲು ಬಝಿ ಆಗುತ್ತೆ. ಸೊ ನೋಡಿ ಇವಾಗ ಕರೆಕ್ಟಾಗಿದೆ ಅಲ್ಲ, ನೋಡಿ ಇಷ್ಟು ಹೋದಾಗ ನಿಮಗೆ ಸ್ಪೀಡು ಅರೌಂಡ್ 6. ವೈಬ್ರೇಷನ್ಸು ಈವನ್ ಮಿರರ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ವಾವ್, ವಾಟ್ ಎ ಬೈಕ್ ಡೂಡ್, ಸಖತ್ತಾಗಿ ಅನಿಸ್ತಾ ಇದೆ. ನಿಜ ಈ ಸೌಂಡ್ ಇದೆ ಅಲ್ಲ, ಸಖತ್ ಸಾಲಿಡ್ ಆಗಿ ಬಾಸಿ ಆಗಿದೆ ಸೌಂಡ್ ಇನ್ ಪರ್ಸನ್ ಕೇಳೋದಕ್ಕೆ. ವೆನ್ ಯು ಆರ್ ರೈಡಿಂಗ್ ನಿಮ್ಗೆ ಆ್ಯಕ್ಚುಲಿ ಗಾಡಿದು ಸೌಂಡು ಕೇಳ್ತಾ ಇರುತ್ತೆ ಕಿವಿಗೆ. ಥ್ರಾಟಲ್ ಓಪನ್ ಮಾಡ್ತಿರಲ್ಲ ಆಗ ನಿಮಗೆ ಆ ಸೌಂಡು ಕೇಳ್ತಾ ಇರುತ್ತೆ. ಸೊ ಸ್ನೇಹಿತರೆ, ಇದರಲ್ಲಿ ನಿಮಗೆ ಮಾಡೆಲ್ಸ್ ಬಗ್ಗೆ ಹೇಳ್ತೀನಿ. ಮುಂಚೆ ನಿಮಗೆ ಡೆನಿಮ್ ಅಂತ ಒಂದು ಮಾಡೆಲ್ ಬರ್ತಾಯಿತ್ತು. ಬೇಸಿಕಲಿ ಅದು ಬೇಸ್ ಮಾಡೆಲ್ ಇತ್ತು, ಸ್ಪೋಕ್ಸ್ ವೀಲ್ಸ್ ಬರ್ತಾಯಿತ್ತು. ಇವಾಗ ಅದು ಕಂಪ್ಲೀಟ್ಲಿ ಡಿಸ್ಕಂಟಿನ್ಯೂಡ್, ನಿಮ್ಗೆ ಆ ಮಾಡೆಲ್ ಬರೋದಿಲ್ಲ ಇವಾಗ. ಸೊ ಇವಾಗ ನಿಮಗೆ ಸ್ಟಾರ್ಟ್ ಆಗೋದು ವಿವಿಡಿಂದ. ವಿವಿಡಲ್ಲೇ ನಿಮಗೆ 4 ಕಲರ್ ಆಪ್ಷನ್ಸ್ ಬರುತ್ತೆ. ವಿವಿಡ್ ಆದಮೇಲೆ ನಿಮಗೆ ನೆಕ್ಸ್ಟ್ ವೇರಿಯಂಟು ಎಸ್ ಬರುತ್ತೆ. ಎಸ್ ಆದಮೇಲೆ ಟಾಪ್ ವೇರಿಯಂಟು ಈ ಟಿ ಅನ್ನೋ ವೇರಿಯಂಟ್ ಬರುತ್ತೆ, X440T. ಏನಪ್ಪ ಡಿಫ್ರೆನ್ಸಸ್ ಅಂದರೆ ನಿಮಗೆ ಬೇಸ್ ಮಾಡಲಲ್ಲಿ ರೈಡರ್ ಏಡ್ಸ್ ಎಲ್ಲ ಏನೂ ಸಿಗೋದಿಲ್ಲ. ಇನ್ನು ಕಲರ್ ಆಪ್ಷನ್ಸು ಅಷ್ಟೇ, ನಿಮಗೆ ಅದರಲ್ಲಿ ಬರೋ ಕಲರ್ ಆಪ್ಷನ್ಸೇ ಬೇರೆ. ಇದರಲ್ಲಿ ಮಿಡ್ ವೇರಿಯಂಟ್ಗೆ ಹೋಯ್ತಂದರೆ ನಿಮಗೆ ಎಸ್ ಮಾಡಲ್ಗೆ ಅವಾಗೇ ಬೇರೆ ಕಲರ್ ಆಪ್ಷನ್ಸ್ ಬರೋದು. ಟಾಪ್ ವೇರಿಯಂಟ್ಗೆ ಹೋಯ್ತಂದರೆ ನಿಮಗೆ ಎಲ್ಲ ರೈಡರ್ ಏಡ್ಸು ಎಲ್ಲದೂ ಬರುತ್ತೆ. ನಾನು ನಿಮಗೆ ಡಿಫ್ರೆನ್ಸಸ್ ಎಕ್ಸಾಕ್ಟ್ಲಿ ಬೇಕಂತ ಹೇಳಿದ್ರೆ ವೆಬ್ಸೈಟ್ಗೆ ಹೋದರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಬಿಟ್ವೀನ್ ಈಚ್ ಮಾಡಲ್. ಬಟ್ ಇದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಇದೆ ಈ ಗಾಡಿಯಲ್ಲಿ ಅನ್ನೋ ಒಂದು ಫೀಲ್ ಸಿಗುತ್ತೆ. ಸೊ ಇನ್ನೂ ಕೆಲವುದು ಚೇಂಜಸ್ಸು ನಿಮಗೆ ರೈಡಿಂಗ್ ಮೋಡ್ಸು ನೋಡಿ,
ಬ್ಲೂ ಕಲರ್ ಬಂದ್ಬಿಟ್ಟು ರೈನ್ ಅಂತ ತೋರಿಸುತ್ತೆ ಆಯಿತಾ. ಸೊ ಇದರಲ್ಲಿ ನಿಮಗೆ ಥ್ರಾಟಲ್ ರೆಸ್ಪಾನ್ಸ್ ಎಲ್ಲ ಇನ್ನೂ ಸ್ಮೂತ್ ಇರುತ್ತೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ ಇವಾಗ ಗಾಡಿಯಲ್ಲಿ ಎಲ್ಲ. ಸೊ ಫಸ್ಟ್ ಟೈಮ್ ಓಡಿಸ್ತಿದ್ದು ಅವರಿಗೆ ಇಷ್ಟು ಪವರ್ ಕೂಡ ಜಾಸ್ತಿ ಅಂತ ಅನಿಸಿದ್ರೆ ಅವಾಗ ಬೇಕಾದರೆ ರೈನ್ ಮೋಟ್ರು ಟ್ರೈ ಮಾಡ್ಬೋದು, ಸೇಫ್. ಇಲ್ಲ ನೀವು ಎಕ್ಸ್ಪೀರಿಯನ್ಸ್ ರೈಡರ್ ಇದ್ದೂ ಮಳೆಯಲ್ಲೂ ಫುಲ್ ಪುಷ್ ಮಾಡ್ತಾ ಇರ್ತೀರ ಅಂತ ಹೇಳಿದರೆ ರೈನ್ ಮೋಡ್ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಏನಾರು ಬ್ಯಾಡ್ ಸಿಚುವೇಶನ್ಸ್ ಬಂದರೆ ಇಟ್ ವಿಲ್ ಹೆಲ್ಪ್ ಯು ರೈಡ್ ಮಾಡಬೇಕಿದ್ರೆ. ಸೊ ದಟ್ ಈಸ್ ಅನದರ್ ಥಿಂಗ್. ಇವಾಗ ಮತ್ತೆ ರೋಡ್ ಮೋಡ್ಗೆ ಹೋಗೋಣ ನಾವು. ಲಾಂಗ್ ಪ್ರೆಸ್ ದ ಬಿಲೋ ಬಟನ್, ಇದನ್ನು ಒತ್ತಿ ಹಿಂಗೆ ಗೊತ್ತಿದ್ರೆ ನಿಮಗೆ ರೋಡ್ ಮೋಡ್ಗೆ ಹೋಗುತ್ತೆ. ಫರ್ದರ್ ರೈಡ್ ಮಾಡೋದಕ್ಕೆ ಮುಂಚೆ ಇನ್ನೊಂದಷ್ಟು ಡಿಫ್ರೆನ್ಸಸ್ಸು ಏನಿದೆ ಇದರಲ್ಲಿ ಅಂತ ನಿಮಗೆ ಒಂದು ಸಲ ಹೈಲೈಟ್ ಮಾಡ್ಕೊಂಡು ಹೋಗ್ತೀನಿ ನಾನು. ಇನ್ನು ಸ್ನೇಹಿತರೆ, ಇದು ಬೈಬ್ರೆ ಬ್ರೇಕ್ ಯೂನಿಟ್ ಬರೋದು, ಹಾಗೆಯೇ 320 mm ಡಿಸ್ಕ್ ಬರುತ್ತೆ, ಹಾಗೆಯೇ 43 mm KYB USD ಫೋಕ್ಸು. ಸಸ್ಪೆನ್ಷನ್ ಕೂಡ ಒಂದು ಸ್ವಲ್ಪ ಸ್ಮಾಲ್ ಟ್ವೀಕ್ಸ್ ಮಾಡಿದ್ದಾರೆ, ಅದನ್ನು ನಾನು ರೈಡ್ ಮಾಡ್ತಾ ಇರ್ತೀನಿ. ಇದು ನಿಮಗೆ ಬ್ರೆಡೆಡ್ ಬರೋದಿಲ್ಲ, ರಬ್ಬರ್ ಹೋಸ್ ಬರುತ್ತೆ. ಆಮೇಲೆ ನಿಮಗೆ ಸಸ್ಪೆನ್ಷನ್ ಟ್ರಾವೆಲ್ ಬಂದು 130 mm ಬರುತ್ತೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ನಿಮಗೆ ಇದು 170 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಸೊ ಕೆಲವುದು ಪಾರ್ಟ್ಸ್ ಎಲ್ಲ ಚೇಂಜ್ ಆಗಿದ್ರು ಇನ್ನು ಕೆಲವುದೆಲ್ಲ ಆ್ಯಡ್ ಆಗಿರೋದ್ರಿಂದ ನಿಮಗೆ ಓವರಾಲ್ ವೆಯ್ಟ್ ಅಷ್ಟೇ ಉಳಿಯುತ್ತೆ. 192 kg ಇರೋದು ಕರ್ವ್ ವೆಯ್ಟು ಬಂದು. ಹಾಗೆಯೇ 13.5 ಲೀಟರ್ಸ್ ನಿಮಗೆ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಸೊ ಕೂತ್ರೆ ನಿಮಗೆ ತುಂಬ ಏನು ಹೆವಿ ಅನ್ಸಲ್ಲ, ಬಟ್ ಗಾಡಿ ಒಂಥರ ನಿಮಗೆ ಸಾಲಿಡ್ ಫೀಲ್ ಕೊಡುತ್ತೆ ವೆಯ್ಟಲ್ಲಿ ಅಂತ ಹೇಳ್ಬೋದು. ಇದು 805 mm ಬಂದು ಸೀಟ್ ಹೈಟು, ಬಟ್ ಕಾಲು ಕಂಫರ್ಟಬಲ್ ಆಗಿ ಇಟಕ್ಸುತ್ತೆ. ನೀವೇನು ಟಿಪ್ ಟಾಪ್ ಮಾಡಬೇಕಂತ ಇಲ್ಲ, ಸ್ವಲ್ಪ ಕುಲ್ಡ ಇದ್ದರೆ ಟಿಪ್ ಟಾಪ್ ಮಾಡ್ಬೋದು, ಬಟ್ ಯು ಕ್ಯಾನ್ ಮ್ಯಾನೇಜ್ ಅನಿಸುತ್ತೆ. ಹಾಗೆಯೇ ಇಲ್ಲಿ ನಿಮಗೆ USB ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಇದು 3.5 ಇಂಚ್ TFT ಡ್ಯಾಶು. ಹಿಂದೆದು ಟಯರ್ಸು ಬಂದು 140 ಸೆಕ್ಷನ್ ಬರುತ್ತೆ, 140 70 17 ಇಂಚ್ ಬರೋದು ಹಿಂದೆದು. MRF ಜ್ಯಾಪರ್ ಟಯರ್ಸ್ ಬರುತ್ತೆ ನಿಮಗೆ. ಇನ್ನು ಫ್ರಂಟ್ ಟೈರ್ಸ್ ನೋಡ್ತೀರ ಅಂದರೆ 190 18 ಇಂಚ್ ಅಲಾಯ್ಸ್ ಬರುತ್ತೆ. ಇದು ಹಿಂದೆ ಡಿಸೈನ್ ಅಲ್ಲ, ಸೀಟು ನಿಮಗೆ ಸೇಮ್ ಅನಿಸುತ್ತೆ, ಬಟ್ ಸೀಟು ಥಿಕ್ನೆಸ್ ಕಮ್ಮಿ ಮಾಡಿ ಇನ್ನೂ ಒಂಥರ ಇವಾಗ ಸ್ಪೋರ್ಟಿಯಾಗಿ ಕಾಣೋ ಥರ ಮಾಡಿದ್ದಾರೆ. ಇಟ್ ಗೋಸ್ ವಿತ್ ದ ಫ್ಲೋ ಅನ್ಬೋದು. ಇದು ಕೂಡ ಸ್ವಲ್ಪ ಚೇಂಜಸ್ ಎಲ್ಲ ಇದೆ. ಸೊ ಇದು ನಿಮಗೀಗ ಪ್ಲಾಸ್ಟಿಕ್ ಬರುತ್ತೆ. ಇದು ನೋಡುವಾಗ ಸಖತ್ತಾಗಿ ಅನಿಸುತ್ತೆ. ಹಾರ್ಲೆ ಡೇವಿಡ್ಸನ್ ಲೋಗೋ ಹಾಕಿ ಇಂಡಿಕೇಟರ್ಸು, ಬ್ರೆಡೆಡ್ ವೈರ್ಸ್ ಬರುತ್ತೆ. ಫಸ್ಟು ನಿಮಗೆ ರಬ್ಬರ್ ಬರೋದಲ್ಲ. ಗ್ರಾಫಿಕ್ಸ್ ನೋಡ್ತಾ ಇದ್ದೀರಾ, ಟ್ಯಾಂಕ್ದು ಗ್ರಾಫಿಕ್ಸ್ ಕೂಡ ನಿಮಗೆ ಚೇಂಜ್ ಆಗಿದೆ. ಈ ಕೈ ಹಿಡ್ಕೊಳ್ತಾರಲ್ಲ ಗ್ರ್ಯಾಬ್ ರೈಲು, ಇದು ಚೇಂಜ್ ಆಗಿದೆ. ಗಾಡಿದು ಒಂದು ಸಲ ಇವಾಗ ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ನಿಮಗೆ. ಬಾಸಿ ಸೌಂಡು ಸಖತ್ ಕ್ಲೀನಾಗಿ ಅನಿಸುತ್ತೆ. ಸಕ್ಕತ್ತಾಗಿದೆ, ಬಾಸಿಯಾಗಿದೆ. ಸ್ನೇಹಿತರೆ, ಇದು ಶಾರ್ಟ್ ಮೀಡಿಯಾ ರೈಡು, ಹಾಗಾಗಿ ಎಲ್ಲ ಡೀಟೇಲ್ಸ್ನ ಹೇಳೋಕ್ಕಾಗಲ್ಲ. ಏನಾರು ಸ್ಮಾಲ್ ಥಿಂಗ್ಸು ಮಿಸ್ ಔಟ್ ಆಗ್ಬೋದು. ಸಿಕ್ಕಿ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ನಿಮಗೆ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ಸೊ ರೈಡ್ ಬೈ ವಯರ್ದು ಏನು ಚೇಂಜಸ್ ಇದೆ ಅಂತ ಹೇಳ್ತೀನಿ ನಿಮಗೆ. ರೈಡ್ ಬೈ ವಯರು ಮೇಯ್ನು ಇವಾಗ ನೀವು ಥ್ರಾಟಲ್ ಮಾಡಬೇಕಿದ್ರೆ ಇನ್ನೂ ಸ್ಮೂತ್ ಅನಿಸುತ್ತೆ, ಅಂದರೆ ಇನ್ನೂ ಕ್ಲೀನ್ ಅನಿಸುತ್ತೆ ನಿಮಗೆ. ಆಮೇಲೆ ಇವೊಂದು ನಿಮಗೆ ಟಾರ್ಕ್ ಪವರ್ ಎಲ್ಲ ಸೇಮ್ ಇದ್ರೂ ನೀವು ಆಕ್ಸಿಲರೇಟ್ ಮಾಡಬೇಕಿದ್ರೆ ಇನಿಷಿಯಲ್ ಇನ್ನೂ ಇವಾಗ ಸ್ವಲ್ಪ ಕ್ಲೀನ್ ಅನಿಸುತ್ತೆ, ಲೀನಿಯರ್ ಇದೆ ಅನಿಸುತ್ತೆ. ಬಟ್ ಲೈಕ್ ತುಂಬ ಮೇಜರಾಗಿ ನಿಮಗೇನು ಪವರಲ್ಲಿ ಡಿಫ್ರೆನ್ಸ್ ಆಗೋದಿಲ್ಲ, ಬಟ್ ಇರೋದ್ರಲ್ಲಿ ಇನ್ನೂ ಕ್ಲೀನಾಗಿದೆ. ಆ ಫೀಲಿಂಗು ಎಲ್ಲ ಕ್ರಿಸ್ಪಾಗಿದೆ. ಸೊ ದಟ್ ವೇ ಮ್ಯಾಪಿಂಗು ಚೆನ್ನಾಗಿ ಮಾಡ್ಯಾರೆ ವಿತ್ ದಟ್ ರೈಡ್ ಬೈ ವಯರ್. ಸಸ್ಪೆನ್ಷನ್ನು ಒಂದಷ್ಟು ಟ್ವೀಕ್ಸ್ ಇದೆ. ಸೊ ಏನಂದರೆ ಮುಂಚೆ ಇದು ಹಳ್ಳ ಇವಕ್ಕೆಲ್ಲ ಬಿಟ್ಟಾಗ ಬಾಟಮ್ ಔಟ್ ಆಗ್ತಾಯಿತ್ತು ಸಸ್ಪೆನ್ಷನು. ಸೊ ಇವಾಗ ಏನು ಮಾಡ್ಯಾರೆ ಅಂದರೆ ಈಗ ರಿಬೌಂಡ್ ಎಲ್ಲ ಸ್ವಲ್ಪ ಪ್ರೋಗ್ರೆಸಿವ್ ಆಗಿ ಬರೋ ಥರ ಮಾಡ್ಯಾರೆ. ಸೊ ಓಡಿಸುವಾಗ ನಿಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪುಷ್ ಮಾಡ್ಬೋದು ಅಂತ ಹೇಳಿ ಅನಿಸುತ್ತೆ. ಇವನ್ ಕಾರ್ನರ್ಸ್ ಈ ಥರ ಎಲ್ಲ ಇದ್ದಾಗ ನಾನು ಓಡಿಸ್ದಲ್ಲ, ಇವಾಗ ಸ್ವಲ್ಪ ಓಡ್ಸೋಕ್ಕೆ ಚಾನ್ಸ್ ಸಿಕ್ತು. ಓಡಿಸಿದಾಗ ಇನ್ನೊಂದು ಚೂರು ಎಕ್ಸ್ಟ್ರಾ ರೈಡ್ ಮಾಡುವಾಗ ಕಾನ್ಫಿಡೆನ್ಸ್ ಕೊಡೋದು. ನೀವೇನಾರು ತುಂಬ ಫಾಸ್ಟಾಗಿ ಹೋಗಿ ಸಡನ್ನಾಗಿ ನೀವು ಹಾರ್ಡ್ ಬ್ರೇಕ್ ಮಾಡಿದ್ರೆ ಆವಾಗ ಇಂಡಿಕೇಟರ್ಸ್ ಇರುತ್ತಲ್ಲ ಅದು ಎರಡೂ ಫಾಸ್ಟಾಗಿ ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಿಂದೆದು. ಸೊ ದಟ್ ದ ಪರ್ಸನ್ ಹೂ ಈಸ್ ಬಿಹೈಂಡ್ ನೋಸ್ ದಟ್ ಓಕೆ ಇವರು ಫಾಸ್ಟಾಗಿ ಬ್ರೇಕ್ ಮಾಡ್ತೀರಂತ. ಸೊ ಅದನ್ನು ಆ್ಯಡ್ ಮಾಡಿದ್ದಾರೆ ಈ ಗಾಡಿಗೆ. ಸೊ ನೀವೇನಾದರೂ ಸ್ವಲ್ಪ ಬ್ಯಾಡ್ ರೋಡ್ಸ್ ಏನಾರು ಎನ್ಕೌಂಟರ್ ಮಾಡಿದ್ರೆ ನಿಂತ್ಕೊಬೋದು, ಬಟ್ ನಾರ್ಮಲಿ ನೀವು ಅಡ್ವೆಂಚರ್ ಬೈಕ್ಸೆಲ್ಲ ನಿಂತ್ಕೊತಿರಲ್ಲ ಅಷ್ಟು ಕಂಫರ್ಟ್ ಆಗೋಲ್ಲ, ಬಿಕಾಸ್ ನಿಮಗೆ ಹ್ಯಾಂಡಲ್ ಬಾರು ಕೆಳಗಡೆ ಇರುತ್ತೆ. ಬಟ್ ಮೊಮೆಂಟರಿಲಿ ನಿಮ್ಗೆ ಹಿಂಗೆ ನಿಂತ್ಕೊಂಡು ಸೆಂಡ್ ಮಾಡ್ಬೋದು. ಸ್ನೇಹಿತರೆ, ಇದು ಎಕ್ಸ್ ಶೋರೂಮ್ ಪ್ರೈಸ್ ಬಂದು 2,79,500 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಆನ್ ರೋಡ್ ಬರೋಷ್ಟೊತ್ತಿಗೆ ಬೆಂಗಳೂರು 380 ಆಚೆ ಈಚೆ ಆಗ್ಬೋದು. ಸೊ ಅಷ್ಟು ದುಡ್ಡು ಕೊಟ್ಟಿರೋದಕ್ಕೆ ಓಕೆ, ಎಲ್ಲದೂ ಚೆನ್ನಾಗಿದೆ. ನನಗೆ ಕ್ವಿಕ್ ಶಿಫ್ಟರ್ ಆ್ಯಡ್ ಮಾಡ್ಬೋದಿತ್ತು, ಅಟ್ಲೀಸ್ಟ್ ಆಕ್ಸೆಸರಿಯಾಗಿ ಕೊಡ್ಬೋದಿತ್ತು ಅಂತೇಳಿ ಅನಿಸುತ್ತೆ.
ಬಿಕಾಸ್ ಇವಾಗ ಹೇಗಿದ್ರು ರೈಡ್ ಬೈ ವೈರ್ ಇದೆ, ಸುಮಾರು ಬೇರೆ ಎಲೆಕ್ಟ್ರಾನಿಕ್ ಹೆಡ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ, ಅದೊಂದು ಅನಿಸ್ತು. ಆಮೇಲೆ ಡ್ಯಾಶ್ ಇನ್ನೊಂಚೂರು ದೊಡ್ಡದಿರ್ಬೋದಿತ್ತು ಅನಿಸುತ್ತೆ. ಈ ಎಕ್ಸಾಸ್ಟ್ ನೋಟು ತುಂಬ ಕ್ಲೀನಾಗಿ ಕೇಳುತ್ತೆ ವೆನ್ ಯು ಆರ್ ರೈಡಿಂಗ್ ಅಲ್ಲ, ಆ ಫೀಲ್ ಇಲ್ಲಿ ವಾವ್ ಸಕ್ಕತ್ತಾಗಿ ಅನಿಸುತ್ತೆ ಗುರು. ಟ್ರಸ್ಟ್ ಮಿ ಬಾಯ್ಸ್, ಸಗದಾಗಿದೆ, ಇದು ಬಾಂಬ್ ಆಗಿದೆ ಎಕ್ಸಾಸ್ಟ್ ನೋಟು. ಸೊ ಕಂಫರ್ಟ್ ವೈಸು ಚೆನ್ನಾಗಿದೆ, ಅಪ್ರೈಟ್ ರೈಡಿಂಗ್ ಪೋಸ್ಚರು ನಿಮಗೆ, ವೈಡ್ ಸೀಟ್ಸು, ಹ್ಯಾಂಡಲ್ ಬಾರ್ ಪೊಸಿಷನ್ ಅಷ್ಟೇ ನಿಮಗೆ ಕಂಫರ್ಟಬಲ್ ಆಗಿದೆ, ಕಾಲಿಟ್ಕೊಳ್ಳೋದು ಅಷ್ಟೇ ನಿಮಗೆ ಕಂಫರ್ಟಬಲ್ ಆಗಿದೆ, ರೈಡಿಂಗ್ ಟ್ರಯಾಂಗಲು ಚೆನ್ನಾಗಿದೆ. ಇಫ್ ಯು ವಾನ ರೈಡ್ ಲಾಂಗ್ ನಿಮಗೆ ಕ್ರೂಸ್ ಮಾಡೋದಕ್ಕೆ ಕಂಫರ್ಟಬಲ್ ಇದೆ ರೈಡಿಂಗ್ ಪೋಸ್ಚರು. ಇನ್ನೊಂದೇನಂತ ಹೇಳಿದ್ರೆ ಸೀಟು ತುಂಬ ಪ್ಲಶಿ ಆಗಿಲ್ಲ, ತುಂಬ ಹಾರ್ಡು ಇಲ್ಲ, ಬ್ಯಾಲೆನ್ಸ್ಡ್ ಇದೆ. ಸೊ ವೈಡ್ ಕೂಡ ಇದೆ, ನನಗಿರೋ ಸೈಜ್ಗೆ ಓಕೆ. ತುಂಬ ದಪ್ಪ ಇದ್ದರೆ ಹೇಗಿರುತ್ತೆ ಹೇಳೋಕ್ಕಾಗಲ್ಲ, ಬಟ್ ನನ್ನ ಸೈಜ್ಗೆ ಕಂಫರ್ಟಬಲ್ ಆಗಿದೆ, ವೈಡ್ ಆಗಿದೆ ಅಂತ ಹೇಳ್ಬೋದು. ಬ್ರೇಕಿಂಗ್ ಮಾಡೋಣ ಹಾರ್ಡು ನೋಡಿ. ಇವಾಗ ಪ್ಯಾನಿಕ್ ಬ್ರೇಕಿಂಗು, ಹಾರ್ಡ್ ಬ್ರೇಕ್ ಮಾಡಿದಾಗ ಅದು ಬ್ಲಿಂಕ್ ಆಗೋಯ್ತು ಇಂಡಿಕೇಟರು. ಇನ್ನೊಂದ್ಸಲಿ ಬ್ರೇಕ್ ಮಾಡ್ತೀನಿ ನೋಡಿ. ಸೊ ಬ್ರೇಕಿಂಗ್ ಬಗ್ಗೆ ಹೇಳಬೇಕಂದ್ರೆ ಬ್ರೇಕ್ಸು ಡೀಸೆಂಟಾಗಿದೆ, ತುಂಬ ಸಡನ್ ಬೈಟ್ ಇಲ್ಲ ನಿಮಗೆ, ಪ್ರೋಗ್ರೆಸಿವ್ ಆಗಿದೆ. ಇನ್ನೊಂಚೂರು ಬೈಟು ಜಾಸ್ತಿ ಇದ್ದರೆ ಚೆನ್ನಾಗಿರೋದಂತ ಅನ್ನಿಸ್ತು, ಬಟ್ ಇದು ಪ್ರೋಗ್ರೆಸಿವ್ ಆಗಿದೆ ಬ್ರೇಕಿಂಗ್ ಬೈಟು ನಿಮಗೆ. ಆಮೇಲೆ ಹೀಟ್ ಎಲ್ಲ ಏನು ಚೂರು ಫೀಲ್ ಆಗ್ತಾಯಿಲ್ಲ ರೈಡ್ ಮಾಡಬೇಕಿದ್ರೆ. ಗೋವಾದಲ್ಲಿದ್ದೀವಿ, ಆದರೆ ಟ್ರಾಫಿಕ್ಕು ಬಂಪರ್ ಟು ಬಂಪರ್ ಇಲ್ಲ ಅಂದರು, ತುಂಬ ಫಾಸ್ಟ್ ಪೇಸು ಏನು ಹೋಗ್ತಾಯಿಲ್ಲ ನಾವು. ಆ ಲೆಕ್ಕಕ್ಕೆ ನಿಮಗೆ ಹೀಟ್ ಏನು ತುಂಬ ಹೊಡಿತಾ ಇಲ್ಲ ಕಾಲಿಗೆ ಅಂತ ಹೇಳ್ಬೋದು. ಆರಾಮಾಗೆ ಹೋಗ್ತಾಯಿದ್ದೀನಿ, ಸ್ಪೆಷಲಿ ಬೂಟ್ಸ್ ಹಾಕಿದ್ರಂತೂ ನಿಮಗೆ ಏನೂ ಗೊತ್ತೇ ಆಗೋದಿಲ್ಲ. ಮೇ ಬಿ ಬ್ಯಾಂಗ್ಳೂರು ಥರ ಸಿಟಿಯಲ್ಲಿ ಓಡಿಸಿದ್ರೆ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಆವಾಗ ಅದು ಯಾವ ಥರ ಅಂತ ಹೇಳ್ಬೋದು. ಸೊ ಆಟೋಮೆಟಿಕ್ ಹೆಡ್ ಲ್ಯಾಂಪ್ ಬರೋದು ಇದರಲ್ಲಿ ನಿಮಗೆ. ಸೊ ಜಸ್ಟು ಲೋ ಬೀಮು ಹೈ ಬೀಮು ಸೆಟ್ ಮಾಡ್ಕೊಬೋದು ನೀವು. ಓಕೆ ಫೈನ್. ಇವಾಗ ಇನ್ನೊಂದಷ್ಟು ಬೇರೆ ಥರ ನಿಮ್ಮ ಕ್ವಶನ್ಸ್ನ ಆನ್ಸರ್ ಮಾಡ್ತೀನಿ. ಸುಮಾರು ಜನಕ್ಕೆ ಇಸ್ ಇಟ್ ವರ್ತ್ ಸ್ಪೆಂಡಿಂಗ್ ಸೋ ಮಚ್ ಫಾರ್ ದಿಸ್ ಬೈಕ್ ಅಂತ ಹೇಳಿ ಕ್ವಶನ್ ಇರುತ್ತೆ. ನೀವು ಒಂದು ರೋಡ್ ಸ್ಟಾರ್ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ತುಂಬ ಆಪ್ಷನ್ಸ್ ಇಲ್ಲ, ಬಟ್ ಇರೋ ಆಪ್ಷನ್ಸಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಚೆನ್ನಾಗಿದೆ ಅಂತ ಅನ್ಬೋದು. ಸೊ ಇದನ್ನು ಪ್ರೀವಿಯಸ್ ಜೆನ್ ಬಿಟ್ಟಿದ್ದು ಕಂಪೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿದೆ. ಬಿಕಾಸ್ ಪ್ರೀವಿಯಸ್ ಜೆನ್ನು ಸುಮ್ಮನೆ ಏನೋ ನಾನು ಹೇಳ್ದಂಗೆ ಫಿನಿಷಿಂಗು ಎಲ್ಲ ಕಡೆ ಅಷ್ಟು ಟಾಪ್ ನಾಚಲ್ಲಿ ಇರಲಿಲ್ಲ, ಅಷ್ಟು ದುಡ್ಡು ಕೊಟ್ಟರು ನಿಮಗೆ ಪ್ರೀಮಿಯಮ್ ಅನ್ನೋ ಥರ ಫೀಲ್ ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಆ ಚೇಂಜಸ್ ಎಲ್ಲ ಹೋಗಿದೆ, ಸ್ಪೆಷಲಿ ವಿತ್ ದಿಸ್ X400T. ಇದರಲ್ಲಿ ನಿಮಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಬಿಕಾಸ್ ರೈಡ್ ಬೈ ವೈರ್ ಎಲ್ಲ ನಿಮಗೆ ಬೇಸ್ ಮಾಡಲಲ್ಲಿ ಬರೋದಿಲ್ಲ, ಎಲೆಕ್ಟ್ರಾನಿಕ್ ಹೆಡ್ಸ್ ಬರೋದಿಲ್ಲ. ಸೊ ಆ ಲೆಕ್ಕಕ್ಕೆ ಇದರಲ್ಲಿ ನಿಮಗೆ ಇನ್ನೂ ಪ್ರೀಮಿಯಮ್ ಆಗಿ ಫೀಲ್ ಸಿಗುತ್ತೆ. ವಾಟ್ ಎವರ್ ದ ಮನಿ ದಟ್ ಯು ಆರ್ ಪುಟಿಂಗ್, ನೀವು ರೈಡ್ ಮಾಡ್ತೀರಾ, ಕ್ರೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆವಾಗ ಇದಕ್ಕೆ ದುಡ್ಡು ಕೊಡೋದು ವರ್ತು. ಆ್ಯಂಡ್ ಹಾರ್ಲೆದು ಸರ್ವೀಸು ಅಷ್ಟೇ, ಫಸ್ಟ್ 500, ಆಮೇಲೆ 5000, ಅದಾದಮೇಲಿಂದ ಎವ್ರಿ 10,000 ಒನ್ಸು ನೀವು ಸರ್ವೀಸ್ ಮಾಡಿಸ್ಬೇಕು. ಸೊ ಒಂದು ಸಲ 0 to 100 ಮಾಡೋಣ. ರೋಡ್ಸು ಸ್ವಲ್ಪ ಬ್ಯಾಡ್ ಇದ್ದು ನೀವು ಹೈ ಸ್ಪೀಡ್ಸಲ್ಲಿ ಪುಷ್ ಮಾಡ್ತೀರಾ ಅಂತ ಹೇಳುವಾಗ ಸ್ವಲ್ಪ ಗಾಡಿ ಆಚೆ ಈಚೆ ಸೈಡ್ ವೈಸ್ ಹೋಗ್ತಾ ಇರೋದು ಗೊತ್ತಾಗ್ತಾಯಿತ್ತು ನಿಮಗೇ. ಸೊ ಟು ಬಿ ಕೇರ್ಫುಲ್ ಅದೊಂದು. ಬಿಕಾಸ್ ಜಾಸ್ತಿ ವಾಬಲ್ ಬಂದರೆ ನಿಮಗೆ ಅವಾಗ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ರೋಡ್ ಚೆನ್ನಾಗಿದ್ರೆ ನೋ ಪ್ರಾಬ್ಲಮ್, ಬಟ್ ಈ ಥರ ಬ್ಯಾಡ್ ರೋಡ್ಸ್ ಪ್ಯಾಚಸ್ಸು ನಾವು ಪಾಸ್ ಆದ್ವಿ ನೋಡಿ, ಅಲ್ಲಿ ನಿಮಗೆ ಅದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಟಾಪ್ ಸ್ಪೀಡ್ 150+ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಸೆಂಟ್ ಕ್ರೂಸಿಂಗ್ ಸ್ಪೀಡ್ 110, 120. ಟಾಪ್ ಗೇರ್ಗೆ ಹೋದರೆ ನಿಮ್ಮ ವೈಬ್ರೇಷನ್ಸ್ ಎಲ್ಲ ಜಾಸ್ತಿ ಫೀಲ್ ಆಗೋಲ್ಲ, ಆವಾಗ ನೀವು ಆರಾಮಾಗಿ ಕಂಫರ್ಟಬಲಾಗಿ ಕ್ರೂಸ್ ಮಾಡ್ಬೋದು ಬಾಯ್ಸ್. ಸೊ ಒಂದು ಸಲ ಲೋ ಆ್ಯಂಡ್ ನೋಡಿ ನೀವು. ಈ 4000 RPM ಬ್ಯಾಂಡಿಂದ ನಿಮಗೆ ಪವರ್ ಡೆಲಿವರಿ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ನೀವು ಅಕಸ್ಮಾತು ಲೋವರ್ ಸ್ಪೀಡ್ಸಲ್ಲಿ ಹೈಯರ್ ಗೇರ್ಸಲ್ಲಿ ಇದ್ದರೆ ಗಾಡಿ ಸ್ವಲ್ಪ ಒದ್ದಾಡುತ್ತೆ, ಆರಾಮಾಗಿ ಹೋಗಲ್ಲ. ಸೊ ನಿಮಗೆ ಇವಾಗ ಇನ್ನೂ ಚೂರು ಸ್ಲೋ ಮಾಡಿ ನೋಡಿ, ತೋರಿಸ್ತೀನಿ ನೋಡಿ. ಸೊ ಇವಾಗ ನೋಡಿ, 3rd ಗೇರಲ್ಲಿ
ಬ್ರೇಕ್ ನೋಡಿ, ಇಳಿಯೋಕ್ಕೆ ಹೋದರೆ ಅರೌಂಡ್ 30s, ಸ್ವಲ್ಪ ಒದ್ದಾಡುತ್ತೆ ಗಾಡಿ. ಸೊ ನಿಮ್ಗೆ ಅವಾಗ ಸೆಕೆಂಡ್ ಗೇರಿಗೆ ಬರಬೇಕು ಗಾಡಿ ಆರಾಮಾಗಿ ಸ್ಮೂತಾಗಿ ಹೋಗ್ಬೇಕಂದ್ರೆ. ಇನ್ನೊಂದು ಪಿಕಪ್ ಬೇಕಂದ್ರೂ ಅಷ್ಟೇ, ನೀವು ಗೇರ್ ಡೌನ್ ಮಾಡಬೇಕು. ಬ್ಯಾಡ್ ಪ್ಯಾಚ್ ಆಫ್ ರೋಡ್ಸ್ ಏನಾದರೂ ಬಂದರೆ ಹ್ಯಾಂಡಲ್ ಮಾಡುತ್ತೆ ಗಾಡಿ, ಅಂದರೆ ನೀವು ಹೇಳಿ ಈ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ತುಂಬ ಸ್ಮೂತ್ ಅಂತ ಅನಿಸಲ್ಲ ನಿಮಗೆ. ಸೊ ಸಸ್ಪೆನ್ಷನ್ ಸ್ವಲ್ಪ ಚೇಂಜಸ್ ಮಾಡಿರೋದ್ರಿಂದ ನಿಮಗೆ ಕಾರ್ನರ್ಸು, ರೋಡ್ ಚೆನ್ನಾಗಿರೋ ಕಡೆ ಬೇರೆ ಥರ ಫೀಡ್ಬ್ಯಾಕ್ ಬರುತ್ತೆ. ಬಟ್ ಈ ಥರ ಬ್ಯಾಡ್ ರೋಡ್ಸು, ಹಳ್ಳಗಳು, ಕಲ್ಲು ಇವುಗಳ ಮೇಲೆ ಹೋದಾಗ ನಿಮಗೆ ಒಂದು ಸ್ವಲ್ಪ ಹಾರ್ಡ್ ಅನಿಸುತ್ತೆ ರೈಡು. ಸೊ ಅದು ನಿಮಗೆ ಇನ್ನೊಂದು ಡಿಫ್ರೆನ್ಸ್ ಆಗಿರೋದು ಇವಾಗ. ಬಟ್ ಗಾಡಿ ನಿಮಗೆ ಒನ್ಸ್ ಯು ಆರ್ ಆನ್ ದ ಮೂವ್ ಅಲ್ಲ, ಒಂದು ಚೂರು ವೆಯ್ಟ್ ಫೀಲೇ ಆಗಲ್ಲ ಗುರು. ಫುಲ್ಲು ಅಜೈಲ್ ಅನಿಸುತ್ತೆ. ಆರಾಮಾಗಿ ನೀವು ಆ ಕಡೆಗೆ ಈ ಕಡೆಗೆ ಡೈರೆಕ್ಷನ್ಸ್ ಚೇಂಜ್ ಮಾಡ್ಬೋದು. ಇನ್ನೂ ಸುಮಾರು ಜನ ಫ್ಯೂಯಲ್ ಎಕಾನಮಿ ಕೇಳ್ತಾ ಇರ್ತೀರಾ. ಏನಂದರೆ ನೀವು ಅರೌಂಡು 25-30 ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ 25 ಅಂತ ಅಂದ್ಕೊಳ್ಳಿ ಆ್ಯಾವ್ರೇಜು. ಸೊ ಸ್ನೇಹಿತರೆ, ನೀವೇ ನೋಡಿದ್ರಿ ನಮ್ಮ ರೈಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ಕಂಪೇರ್ಡ್ ಟು ಅದರ್ ಮಾಡೆಲ್ಸ್ ಇವಾಗ ಇದರಲ್ಲಿ ಸುಮಾರು ಮೇಜರ್ ಡಿಫ್ರೆನ್ಸಸ್ ಬಂದಿದೆ. ಸೊ ನೀವೇನಾರ ರೋಸ್ಟರ್ಸ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಗಾಡಿ ಇವಾಗ ಇನ್ನೂ ಪ್ರೀಮಿಯಮ್ ಆಗಿ ಅನಿಸುತ್ತೆ. ಇದು ನಮ್ಮ ಫಸ್ಟ್ ರೈಡ್ ಎಕ್ಸ್ಪೀರಿಯೆನ್ಸು. ಸಿಕ್ಕಿದ ಟೈಮಲ್ಲಿ ಗಾಡಿ ಎಷ್ಟು ಓಡ್ಸೋಕ್ಕಾಗತ್ತೆ ಅಷ್ಟು ಓಡಿಸ್ಬಿಟ್ಟು ನಿಮಗೆ ತೋರಿಸಿದ್ದೀನಿ. ಬಟ್ ನಿಮಗೆ ಏನು ಅನ್ನಿಸ್ತು, ಈ ಗಾಡಿ ಇಷ್ಟ ಆಯಿತು, ನೀವು ಇಷ್ಟು ದುಡ್ಡು ಕೊಟ್ಟರೆ ಈ ಗಾಡಿ ತೊಗೊಳ್ತೀರಲ್ಲ, ಬೇರೆ ಯಾವ್ದಾದ್ರು ಆಪ್ಷನ್ಸ್ ನೋಡ್ತೀರಾ ಏನಂತ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.